ಇವತ್ತಿನ ಪ್ರಚಾರ ಅಂದರೆ ನಾವು ವಾರ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಅಂದರೆ ನಮಗೆ ಆಲ್ಮೋಸ್ಟ್ ಸಮರ್ಥವರು ಗೆದ್ದಿದ್ದಾರೆ. ಹಾಂ, ಆಲ್ಮೋಸ್ಟ್ 99% ವಿಜಯ ಆಗಿದ್ದಾರೆ ಅವರು. ಯಾಕಂದರೆ ನಮ್ಮ ಪ್ರಚಾರ ಪ್ರಕಾರ ಆ ಥರ ನಮಗೆ ಒಂದು ಗ್ಯಾರಂಟಿ ಇದೆ. ಮನೆ ಮನೆಗೆ ಹೋಗ್ತಾ ಇದ್ದಲ್ಲ, ಡೋರ್ ಟು ಡೋರ್ ಗ್ಯಾರಂಟಿ ಇದೆ. ಸಮರ್ಥಕ್ಕೆ ಓಟ್ ಹಾಕ್ತೀವಿ 100%. ಈ ವಾರ್ಡ್ ಯಾವ ಬೇಸ್ ಮೇಲೆ ಹೇಳ್ತೀರಾ ನೀವು? ಗ್ಯಾರಂಟಿಗಳು ಇದ್ದಾವೆ. ಸಿದ್ದರಾಮಯ್ಯ ಅವ್ರದ್ದು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಆ ಗ್ಯಾರಂಟಿ ಮೇಲೆ ಮುಖ್ಯ. 5 ಗ್ಯಾರಂಟಿ ಮೇಲೆ ಸಮರ್ಥವ್ರು ಗೆಲ್ತಾರೆ ಅಂತ ಅಲ್ಲ. ಇತ್ತೀಚೆಗೆ ನಿಮ್ಮವರೇ ಹೋಗ್ಬಿಟ್ಟು ವಾಪಸ್ ಬಂದರು ಅಲ್ವಾ? ಯಾರು? ಪೈಲ್ವಾನ್ರೆ ಹೋಗ್ಬಿಟ್ಟು ಕೊನೆಯಲ್ಲಿ ಅವರು ವಾಪಸ್ ಬಂದರು. ಸಿದ್ದರಾಮಯ್ಯ ಮನವೊಲಿಸಿದ್ರು. ಕೊನೆಗೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೀವಿ ಅಂತ ಹೇಳಿದ್ರು. ಆದರೆ ಸ್ವಾಭಿಮಾನಿ ಮುಸ್ಲಿಮ್ಸ್ ಅವರು ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ತೀವಿ ಅಂತ ಹೇಳ್ತಾರೆ. ಸ್ವಾಭಿಮಾನಿ ಆ ಥರ ಏನಿಲ್ಲ. ನಮ್ಮ ಕಮ್ಯುನಿಟಿಯಲ್ಲಿ ಎಲ್ಲರೂ ಒಮ್ಮುಖವಾಗಿ ನಮ್ಮ ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಆದ್ರಲ್ಲ, ಮತ್ತು ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಮುಖಂಡರು ಮತ್ತು ಅಹಿಂದ ಲೀಡರ್ ಅವರು, ನಮ್ಮ ನಾಯಕರು, ಅವ್ರ ಸಮ್ಮುಖದಲ್ಲಿ ನಾವು ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಸಪೋರ್ಟ್ ಮಾಡಿ ಗೆಲ್ಲಿಸ್ತಾ ಇದ್ದೀವಿ. ಶಾಮನೂರು ಶಿವಶಂಕರಪ್ಪನವರ ಸ್ಥಾನಕ್ಕೆ ಅವ್ರ ಮೊಮ್ಮಗ ಬರ್ತಾರೆ. ಹೌದು. ಈಗ ಅವರು ಒಂದು 30 ವರ್ಷ ಗೆಲ್ಲಿಸ್ತೀರಿ. ಆ ಥರ ಏನು ನೀವು ಗೆಲ್ಲಿಸೋದು ಪ್ರಶ್ನೆ. ಯಾಕಂದರೆ ನಾವು ಕಾಂಗ್ರೆಸ್ ಪರ ಇದ್ದೀವಿ. ನಾವು ಪಟ್ಟ ಕಾಂಗ್ರೆಸ್, ನಾವೆಲ್ಲರೂ ಕಾಂಗ್ರೆಸ್ ಸಮರ್ಥ ಆಗಲಿ ಇನ್ಯಾರು ಆಗಲಿ ಅವ್ರ ಫ್ಯಾಮಿಲಿಯವರು, ನಾವು ಅವರಿಗೆ ಸಪೋರ್ಟ್ ಮಾಡಿ ಗೆಲ್ಲಿಸ್ತೀವಿ. ಸರ್, ಪ್ರಜಾಪ್ರಭುತ್ವ ನೆಲೆಯಲ್ಲಿ ಮುಸ್ಲಿಂ ಸಮಾಜ ನಾವು ಏನಿದೇವಲ್ಲ, ನಾವು ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ ಸರ್ ಮುಸ್ಲಿಂ ಸಮಾಜ. ನಾವು ಯಾರ ಹತ್ರನೂ ಹೋಗಿ ಕೈ ಚಾಚೋ ಜನ ಅಲ್ಲ. ಈ ಕೆಲವೊಬ್ರು ಹೇಳ್ತಿದ್ದಾರೆ ಕಾಂಗ್ರೆಸ್ನವರು 500 ರೂಪಾಯಿ 1000 ರೂಪಾಯಿ ಅಂತೇಳಿ. ನಾವು 500-1000 ರೂಪಾಯಿಗೆ ಮಾರಾಟ ಆಗುವ ವಸ್ತುಗಳಲ್ಲ ಸರ್. ಯಾಕಂತೇಳಿ ನಮ್ಮ ಹತ್ರ ಸ್ವಾಭಿಮಾನ ಇದೆ. ನಾವು ಕಾಂಗ್ರೆಸ್ ಪಕ್ಷದವರು ಅಂತ ಹೇಳಿದ್ರೆ ನನಗೆ ಸ್ವಾಭಿಮಾನ ಇಲ್ಲ ಅಂತ. ನಾವು ಮುಸ್ಲಿಮ್ಸು, ನಾವು ಸಮಾಜದ ಒಂದು ಚಿಂತನೆ ಇಟ್ಕೊಂಡು ಬಂದಿರೋದು ಸರ್. ಮುಂದಿನ ದಿನಗಳಲ್ಲಿ 2028ಗೆ ನಮಗೆ ಅಲ್ಪಸಂಖ್ಯಾತರಿಗೆ ಒಂದು ಚಾನ್ಸ್ ಸಿಗುತ್ತೆ. ಅದು ನಾವು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಜಮೀರ್ ಅಹಮದ್ ಸಾಹೇಬರು ಹೇಳಿದ್ದಾರೆ. ಅದಕ್ಕೆ ನಾವು ಬಂದು ಈ ವಾರ್ಡ್, ಪ್ರತಿಯೊಂದು ವಾರ್ಡಲ್ಲಿ ನಾವು ನೀವು ನೋಡ್ತಾ ಇರ್ಬೋದು ಸರ್ ಎಷ್ಟು ಸ್ಪಂದನೆ ಇದೆ ಅಂತ ಹೇಳಿದ್ರೆ. ಇಲ್ಲಿ ಪ್ರತಿಯೊಂದು ಮನೆಗೆ ಒಂದೊಂದು ಕಾರ್ಯಕ್ರಮ ತಲುಪಿದೆ ಸರ್. ಸೊ ಆ ದೃಷ್ಟಿಯಿಂದ ಇವಾಗಲೇ ನಿಮ್ಗೆ ಚಾನ್ಸ್ ಸಿಗ್ದಿಲ್ಲ, 2028 ಚಾನ್ಸ್ ಸಿಗುತ್ತೆ ಅಂತ ಹೆಂಗೆ ಹೇಳ್ತೀರಿ? ಯಾವ ಕ್ಷೇತ್ರಕ್ಕೆ ಹೇಳ್ತೀರಿ ಸರ್? ನಾವು ಆಶಾವಾದಿಗಳು ಸರ್. ಯಾರು ಆಶಾವಾದಿಗಳಿಲ್ಲ ಸರ್? ಕೇಳಿ ಸರ್, ಆ ಸಂದರ್ಭಗಳು ಹಂಗಿತ್ತು. 2000 ನೀವು ನೋಡಿರ್ಬೋದು ಸರ್. ಸೈಫುಲ್ಲಾ ಸಾಹೇಬ್ರಿಗೂ ಕೇಳಿದ್ವಿ. ನಮ್ಮ ಸಮಾಜದಿಂದ 24-26 ಸಾವಿರ ಓಟ್ ಬಿತ್ತು ಸರ್. ಆದರೆ ಈಗ ಟ್ರೆಂಡ್ ಚೇಂಜ್ ಆಗಿದೆ ಸರ್. 2000ದಿಂದ ಏನು ಯುವಕರು ಬಂದಿದ್ದಾರಲ್ಲ, ಅವ್ರ ಮನಸ್ಸಲ್ಲಿ ನಮ್ಮದೇ ಆದಂಥ ಒಂದು ಅಭ್ಯರ್ಥಿ ಬೇಕಂತ ಇದೆ, ಮನಸ್ಸಲ್ಲಿದೆ. ನಮ್ಮ ಸಮಾಜ ಕೇಳಿದ್ರೆ ತಪ್ಪೇನಿಲ್ಲ. ನಾವು ಕೇಳಿದ್ವಿ, ನಾವು ಪಕ್ಷದಿಂದ ಕೇಳಿದ್ವಿ ಸರ್. ಪಕ್ಷದಿಂದ ಕೇಳಿದ್ವಿ. ಈಗ ಪಕ್ಷದಿಂದ ನಮಗೆ ಮುಂದೆ ಕೊಡ್ತಾರಂತೇಳಿ ನಮಗೆ ನಂಬಿಕೆ ಇದೆ. ಇನ್ನೊಂದು 2 ವರ್ಷದಲ್ಲಿ ಏನು ಆಗೋದು. ಇದೇ 2 ವರ್ಷದಲ್ಲಿ ನಿಮ್ಮ ಪೈಲ್ವಾನ್ರಿಗೆ ಕೊಡ್ಬೋದಾಗಿತ್ತಲ್ಲ, 2 ವರ್ಷ ಕೊಟ್ಟು ನೋಡ್ಬೋದಾಗಿತ್ತಲ್ವಾ ಸರ್? ಪೈಲ್ವಾನ್ರಿಗೆ ಕೊಡಬೇಕಾಗಿತ್ತು ಅಂತೇಳಿ ಪಕ್ಷದಿಂದ ಏನು ತೀರ್ಮಾನ ಆಗಿತ್ತಲ್ಲ ಸರ್, ಅದು ಪಕ್ಷ ಇನ್ನೂ ಒಂದು 2 ವರ್ಷ ಬೇಡ, ಈಗ ನಾವು ಬೇರೆಯವರಿಗೆ ಕೊಡೋಣ ಅಂತೇಳಿ ಇದು ಮಾಡಿದ್ದಾರೆ. ಸೊ ಆ ದೃಷ್ಟಿಯಿಂದ ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ MLA ಆಗೋದು 100ಕ್ಕೆ 100 ಶತಸಿದ್ಧ ಸರ್. ಯಾರು? ಪೈಲ್ವಾನ್ ಸಾದಿಕ್ ಅವರ? ಯಾರಾಗಲಿ ಸರ್, ನಮ್ಮ ಸಮಾಜದಿಂದ ಸಾದಿಕ್ ಪೈಲ್ವಾನ್ ಆಗಲಿ, ನಿಮ್ಮ ಸಮಾಜ ಯಾರು ನೀವು ನಿಮ್ಮ ಹೆಸರು ಕೂಡ ಆಗ್ತೀರಿ? ಆಗ್ತೀವಿ ಸರ್. ನಾವು ಯಾವುದೇ ಸಣ್ಣ ಕಾರ್ಯಕರ್ತರು ಕೊಟ್ಟರು ಕೂಡ ನಾವು ಆಗಕ್ಕೆ ರೆಡಿ ಇದ್ದೀವಿ. ಗೆಲ್ಲಿಸ್ತೀವಿ ಸರ್, ನಿಜವಾಗ್ಲೂ ಗೆಲ್ಲಿಸ್ತೀವಿ. ಇನ್ನು ಬಿಜೆಪಿ ಜಮೀರ್ ಅಹಮದ್ ಅವರು ಬಂದಿಲ್ವಲ್ಲ ಸರ್? ಜಮೀರ್ ಅಣ್ಣವರು ನಿಮ್ಮ ನಾಯಕರು ಅವರು ಅಂತ ಹೇಳಿ. ಹೌದು ಸರ್, ನಿಜ ಸರ್, ನಿಜ ಸರ್. ಅವ್ರು ಬಂದು ಒಂದಷ್ಟು ಓಟ್ ಕನ್ವರ್ಟ್ ಆಗುತ್ತೆ ಅಂತಾರೆ. ಬರ್ಲಿಲ್ಲ ಅಂದ್ರೆ ಇದಕ್ಕೆ ಅಸಮಾಧಾನ ಇನ್ನೂ ಇದೆಯಾ ಸರ್? ಅಸಮಾಧಾನ ಅನ್ನೋ ಪ್ರಶ್ನೆ ಇಲ್ಲ. ಬರ್ಬೇಕಾಯ್ತು. ಇನ್ನು ಎಷ್ಟು ದಿನ ವೋಟಿಂಗ್ ಇದೆ? ಈ ನೀನು 4-5ನೇ ತಾರೀಕು ಬರ್ತೀರ ಅಂತ ಹೇಳಿದಾರೆ ಸರ್. ಬರ್ತಾರಂತೇಳಿ ನಮ್ಗೆ ನಂಬಿಕೆ ಇದೆ. ಎಲ್ಲೋ ಒಂದ್ ಕಡೆ ಒಂದೇನೋ ಹೇಳಿದಾರಲ್ಲ ಸರ್, ಕೆಲವೊಂದು ಓಪನ್ ಸ್ಟೇಟ್ಮೆಂಟ್ ಕೊಡಂಗಿಲ್ಲ. ಯಾಕಂತ ಹೇಳಿದ್ರೆ ನೀವು ಮಾಧ್ಯಮದವರು ಎಲ್ಲೋ ಒಂದ್ ಕಡೆ ನೋವಾಗಿರುತ್ತೆ. ಆ ಸಂದರ್ಭದಲ್ಲಿ ಎಲ್ಲ ರಾಜ್ಯ ನಾಯಕರೆಲ್ಲ ಬಂದು ಸರಿಪಡಿಸ್ತಾರೆ ಅಂತೇಳಿ ನಮ್ಮ ಕಾರ್ಯಕರ್ತರಿಗೆಲ್ಲ ನಂಬಿಕೆ ಇದೆ ಸರ್. ಬೇರೆ ಯಾರು ಹೇಳಿದ್ರು ಅಡ್ಜಸ್ಟ್ಮೆಂಟ್ ನಡೀತಾ ಇದೆ ಬಿಜೆಪಿ ಕೂಡ ಕಾಂಗ್ರೆಸ್, ಅದಕ್ಕೆ ಬಿಜೆಪಿ ವೀಕ್ ಕ್ಯಾಂಡಿಡೇಟ್ ಸರ್. ಯಾವುದೇ ಕಾರಣಕ್ಕೂ ಎಲ್ಲ ಕಾಂಪಿಟೇಷನ್ ಕೊಡೋ ಕ್ಯಾಂಡಿಡೇಟ್ ಸರ್, ಫುಲ್ 100% ಕಾಂಪಿಟೇಷನ್ ಕೊಡೋದು ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ನಮ್ಮ ಸಮರ್ಥವಾಗಿದ್ದಾರೆ. ಇದು ಸುಳ್ಳು ಸುದ್ದಿಗಳನ್ನು ಹರಡಿಸಿದ್ದಾರೆ ಸರ್. ಯಾರೋ ಬಿಜೆಪಿ ಜೊತೆ ಇದು ಆಗಿದ್ದಾರೆ, ಟೈಪ್ ಆಗಿದ್ದಾರೆ, ಮಿಂಗಲ್ ಆಗಿದೆ ಅಂತ ಹೇಳಿ ಹೇಳ್ತಿದ್ದಾರೆ. ಇದೆಲ್ಲ ಸುಳ್ಳು ಸುದ್ದಿಗಳು ಸರ್. ಇದಕ್ಕೆ ನಾವೆಲ್ಲ 30 ವರ್ಷದಿಂದ SS ಟೀಮ್ ಅವರೇ ಗೆಲ್ಲಿಸ್ಕೊಂಡ್ಬಂದ್ರಿ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿನ. ಇನ್ನು ಎಷ್ಟು ವರ್ಷ ಗೆಲ್ಲಿಸ್ತೀರಾ? ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ಗೆಲ್ಸಿಲ್ಲ ಸರ್, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಸಿದ್ದೀವಿ. ನಮ್ಮ ಹಿರಿಯರು ಶಾಮನೂರು ಶಿವಶಂಕರಪ್ಪ ಇದ್ದಿದ್ರೆ ಇನ್ನೂ 30 ವರ್ಷ ಗೆಲ್ಲಿಸ್ತಿದ್ವಿ ನಾವು ಅಂತ ಹುಲಿಯೋದು. ಏನೋ ಒಂದು ದೇವರ ಇಚ್ಛೆ, ಅವರು ನಿಧನ ಆದರು ಸರ್. ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಇದು ಯಾವುದೇ ಕಾರಣಕ್ಕೂ ಗೆಲ್ಲಿಸ್ತೀವಿ, 100ಕ್ಕೆ 100 ಗೆಲ್ಲಿಸ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಅಬ್ದುಲ್ ಬಾರಿ ಅಂತ ಹೇಳಿ ಸರ್. ಏನಾಗಿದೆ? ನಾನು ಸೋಷಿಯಲ್ ವರ್ಕರ್ ಸರ್.
ಓಕೆ, ಸೋಷಿಯಲ್ ವರ್ಕರ್, ಕಾಂಗ್ರೆಸ್ ಪಕ್ಷ ಅನ್ಕೊಂಡ್ರು. ಹೌದು ಸರ್, ಥ್ಯಾಂಕ್ ಯು ಸರ್. ಗೆಲ್ಸೋದಕ್ಕೆ ನಿಂತಿದ್ದಾರೆ ಎಲ್ಲ. ಹೌದು ಸರ್, ಹೌದು ಸರ್, ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸರ್, ಹಾ? ಥ್ಯಾಂಕ್ ಯು ಸರ್, Good luck, good luck. ಥ್ಯಾಂಕ್ ಯು. ಬಾಯ್ ಸರ್. ಹೇಳಿ ಬರುತ್ತೆ. सही